ಪೊಲೀಸ್ನವರ ಒಂದು ಏನು ಈ ಒಂದು ಬೆಂಗಳೂರು ನಗರ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ರಿಕವರಿ ನೆಪದಲ್ಲಿ ಪೊಲೀಸ್ನವರು ಸಣ್ಣ ಸಣ್ಣ ಜ್ಯುವೆಲ್ಲರ್ಸ್ಗಳ ಹತ್ರ ಎಲ್ಲ ಹೋಗಿ ಬೇರೆ ಬೇರೆ ಥರ ಅವರುಗಳಿಗೆ ತೊಂದರೆ ಕೊಡುವಂಥ ಒಂದು ಕೆಲಸ ಅತಿಯಾಗಿ ನಡೀತಾ ಇದೆ. ನಾವು ಸರ್ಕಾರ ವತಿಯಿಂದ ಎಲ್ಲವನ್ನು ಕೂಡ ಕೋರ್ಟ್ ಆದೇಶ ಏನಿತ್ತು SOP ಅಂತ ಹೇಳ್ತೀವಿ, ಆ SOPನ ಕೂಡ ಪಾಲನೆ ಮಾಡದೆ ಪೊಲೀಸ್ನವರು ವಿಡಿಯೋ ಒಂದು ಕಾನ್ವರ್ಸೇಷನ್ನು ಮಾಡದೆ ನೋಟಿಸನ್ನು ಕೂಡ ಕೊಡದೆ ಯಾವುದೇ ಕೇಸಲ್ಲಿ ಈ ಒಂದು ಕಳ್ಳನ ಕರ್ಕೊಂಬಂದು ಅವ್ರ ಹತ್ರ ಹೋಗುವಂಥ ಒಂದು ಅಕ್ನಾಲಜ್ಮೆಂಟು ಕೂಡ ಕೊಡದೆ, ಯಾವುದೇ ಯೂನಿಫಾರ್ಮಲ್ಲಿ ಕೂಡ ಹೋಗದೆ ಅಫಿಷಿಯಲ್ ವೆಹಿಕಲಲ್ಲಿ ಹೋದೆ ಅವರಿಗೆ ತೊಂದರೆ ಕೊಟ್ಟು ಅವ್ರನ್ನ ಕರ್ಕೊಂಡೋಗಿ ಧಮಕಿ ಹಾಕೋದು ಮತ್ತು ಬೇರೆ ಬೇರೆ ಥರ ಅವರಿಗೆ ಕಿರುಕುಳ ಕೊಡುವಂಥ ಕೆಲಸ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ನಿಜವಾದ ಅಪರಾಧಿ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ಅಂತೇಳಿ ನಾನು ಕೂಡ ಸದನದ ಒಳಗಡೆ ಕೂಡ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀನಿ. ಅದು ಸ್ವಲ್ಪ ಕಡಿಮೆ ಆಗಿದೆ, ಇನ್ನೂ ಇತ್ಯರ್ಥ ಆಗಿಲ್ಲ. ಮಾನ್ಯ DG ಅವರು ಕೂಡ ಮೊನ್ನೆ ಅವ್ರ ಗಮನಕ್ಕೂ ಕೂಡ ತಂದೆ. ಅವರು ಹೇಳಿರತಕ್ಕಂಥದ್ದು ಪ್ರತಿ ತಿಂಗಳು ಅಲ್ಲಲ್ಲಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಪೊಲೀಸ್ ಅಧಿಕಾರಿ ಯಾರಿದ್ದಾರೆ ಆ ಎಲ್ಲ ಜ್ಯುವೆಲ್ಲರ್ಸ್ನ ಕರೆಸಿ ಈ ಒಂದು ಸಭೆಯನ್ನು ಮೀಟಿಂಗ್ ಮಾಡಬೇಕು ಅಂತ ಕೂಡ ಆದೇಶ ಇದೆ. ಅದನ್ನು ಕೂಡ ಕನಿಷ್ಠ ಯಾರು ರೂರಲ್ ಲೆವೆಲಲ್ಲಿ ಆಗಲಿ ಇಲ್ಲಿ ಸಿಟಿಯಲ್ಲಾಗಲಿ ಯಾವುದು ಮಾಡ್ತಾ ಇಲ್ಲ. ಅದಕ್ಕೆ ಮಹಾರಾಷ್ಟ್ರ ಗೌರ್ಮೆಂಟು IPC 411 ಸೆಕ್ಷನ್ ಅಂತೇಳಿ ಒಂದು ಕಾನೂನಿದೆ, ಅದನ್ನು ರಿಮೂವ್ ಮಾಡುವಂಥದ್ದು. ರಿಕವರಿ ನೆಪದಲ್ಲಿ ಆ 411 ಸೆಕ್ಷನ್ ಏನಿದೆ ಅದನ್ನು ರಿಕವರಿ ಮಾಡಿ ಒಂದು ಕಮಿಟಿನೇ ರಚನೆ ಮಾಡ್ತಾರೆ. ಕಮಿಟಿನೇ ರಚನೆ ಮಾಡಿ ಅಲ್ಲಿರತಕ್ಕಂಥ ಅಸೋಸಿಯೇಷನ್ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಘಟನೆ ಆಗಲಿ ಈ ಥರ ಬಂದಾಗ ಅವ್ರ ಗಮನಕ್ಕೆ ತಂದು ಅವರಿಂದ ಜವಾಬ್ದಾರಿನ ಕೊಟ್ಟು ಮಾಡುವಂಥ ಕೆಲಸ ನಡೀತಾ ಇದೆ. ಆವಾಗ ಪೊಲೀಸ್ ಅವ್ರದ್ದು ಒಂದು ತೊಂದರೆಗಳನ್ನು ತಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ಮಹಾರಾಷ್ಟ್ರ ಗೌರ್ಮೆಂಟ್ ವಿಶೇಷವಾಗಿ ಈ ಕಾನೂನನ್ನು ತಂದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ತರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೀನಿ. ಎರಡನೇದಾಗಿ ಹಿಂದಿನ ಸರ್ಕಾರದಲ್ಲಿ ಕರ್ನಾಟಕ ಜ್ಯುವೆಲ್ರಿ ಮೆಗಾ ಪಾರ್ಕನ್ನು ರಚನೆ ಮಾಡ್ತೀವಿ ಅಂತೇಳಿ ಆಗಲೇ ಮಾನ್ಯ ಬೊಮ್ಮಾಯಿಯವರು ಸರ್ಕಾರದಲ್ಲಿ ಬಡ್ಜೆಟಲ್ಲೇ ಘೋಷಣೆ ಮಾಡಿದರು. ಅದು ಇಷ್ಟುವರೆಗೂ ಅದನ್ನು ಮಾಡಿಲ್ಲ. ಈಗ ಬಂದಿರತಕ್ಕಂಥ ಸರ್ಕಾರದ ಕೂಡ ನಾನು ಮನವರಿಕೆ ಮಾಡುವಂಥ ಕೆಲಸ ಮಾಡ್ತಾ ಬಂದಿದ್ದೀನಿ. ಇಷ್ಟುವರೆಗೂ ಆ ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಮನವಿ ಪತ್ರವನ್ನು ಕೊಟ್ಟು ಈ ಸರ್ಕಾರ ಬಂದು 3 ವರ್ಷ ಆಗಿದೆ, ಮೆಗಾ ಜ್ಯುವೆಲ್ರಿ ಪಾರ್ಕನ್ನು ಮಾಡಬೇಕು. ನಮ್ಮ ಜ್ಯುವೆಲ್ರಿ ಇಂಡಸ್ಟ್ರಿ ಮೇಲೆ 5 ಲಕ್ಷ ಕಾರ್ಮಿಕರಿದ್ದಾರೆ. ಮತ್ತು ನಾವು ಕೂಡ ಈಗ ಹೊಸದಾಗಿ ಈ ಒಂದು ದೇವನಹಳ್ಳಿ ಕಡೆನೋ ಅಥವಾ ಬೇರೆ ಇಲ್ಲಿ ನಿಯರೆಸ್ಟ್ ಏರ್ಪೋರ್ಟ್ಗೆ ಎಲ್ಲಾದರೂ ಒಂದು ಕಡೆ ಕೊಟ್ಟಾಗ ನಾವು ಬೇರೆ ಕಂಪನಿಗಳಿಗೆ ಯಾವ ಥರ ನೀವು ಟೈಅಪ್ ಮಾಡಿ MOU ಮಾಡಿದ್ದೀರಿ, ಅಗ್ರಿಮೆಂಟ್ ಮಾಡಿದ್ದೀರಿ, ಅದೇ ರೀತಿ ನಮಗೂ ಕೊಡಿ. ಮತ್ತು ಏನು ಒಂದು 500 ಕೋಟಿ ಬಂಡವಾಳ ಹೂಡಿಕೆ ಮಾಡಿ ನಾವು ಮೆಗಾ ಪಾರ್ಕನ್ನು ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಎಂಟೈರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ರೆಫೈನರಿ ಇರ್ಬೋದು, ಟೂರಿಸಮ್ ಒಂದು ವ್ಯವಸ್ಥೆಗಳಿರ್ಬೋದು, ಮತ್ತು ಇನ್ಸ್ಟಿಟ್ಯೂಷನ್ಗಳು ಜ್ಯುವೆಲ್ರಿ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಈ ಥರ ಎಲ್ಲವನ್ನು ಕೂಡ ಅಂಡರ್ ಒನ್ ರೂಫ್ ತರಬೇಕು. ಎಂಟೈರ್ ದೇಶದಿಂದ ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕು. ನಮ್ಮ ಒಂದು ಈ ಇಂಡಸ್ಟ್ರಿ ಇನ್ನಷ್ಟು ಬೆಳಿಬೇಕು ಅಂತೇಳಿ ಇದು ಗುಜರಾತಲ್ಲಿ ಏನು ಅಹಮದಾಬಾದಲ್ಲಿ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಮಾಡಿದ್ದಾರೆ, ಮಹಾರಾಷ್ಟ್ರ ಮುಂಬೈಯಲ್ಲಿ ಮಾಡಿದ್ದಾರೆ, ತಮಿಳ್ನಾಡು ಕೊಯಂಬತ್ತೂರು ಮಾಡಿದ್ದಾರೆ. ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಆಗಬೇಕು. ಕರ್ನಾಟಕ ಜ್ಯುವೆಲ್ರಿ ಮೆಗಾ ಪಾರ್ಕ್ನ ಮಾಡಬೇಕು ಅಂತೇಳಿ ಅದರಿಂದ ಆಗುವಂಥ ಅನುಕೂಲಗಳ ಬಗ್ಗೆ ಕೂಡ ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೀನಿ. ಅವರು ಕೂಡ ಖಂಡಿತ ಮಾಡಿಕೊಡ್ತೀವಿ, ನನ್ನ ಸೌತ್ ಬೆಂಗಳೂರಲ್ಲಿ ಕೊಡಲಿಲ್ಲ ಅಂತ ಕೇಳಿದ್ರು. ಕೊಡಿ, ಪರವಾಗಿಲ್ಲ, ಎಲ್ಲೇ ಆಗಲಿ ಏರ್ಪೋರ್ಟ್ ಸ್ವಲ್ಪ ನೀರೆಷ್ಟು ಕೊಟ್ಟರೆ ಬೇರೆ ಬೇರೆ ರಾಜ್ಯಗಳಿಂದ ಬರೋರಿಗೆ ಈಸಿ ಆಗುತ್ತೆ ಅಂತ ಹೇಳಿದ್ದೀನಿ. ಅದನ್ನು ಕೂಡ ಮಾಡಬೇಕು ಅಂತೇಳಿ ಸೀರಿಯಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಬಹುಶಃ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ.